ಹಾಯ್ ಎಲ್ಲರಿಗೂ ನಮಸ್ಕಾರ. ಫೈನ್ ಟೆಕ್ ಕನ್ನಡ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಸಿಂಪಲ್ ಎಕ್ಸ್ಪ್ಲೇನ್ ಮಾಡ್ತೇನೆ ಆರ್ಡರ್ ಫ್ಲೋ ಬಗ್ಗೆ. ಸೊ ನಿಮಗೆ ಆರ್ಡರ್ ಫ್ಲೋ ಏನಂತಂದ್ರೆ ಗೊತ್ತಿಲ್ಲ ಅಂತಂದ್ರೆ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕೆ ಇಷ್ಟ ಹೋಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಇವಾಗ ನೋಡ್ಬೋದು ಫ್ರೆಂಡ್ಸ್, ನನ್ನ ಹತ್ರ ಆರ್ಡರ್ ಫ್ಲೋ ಇದೆ. ಸೊ ಈ ಒಂದು ಆರ್ಡರ್ ಫ್ಲೋ ಅಟ್ಯಾಚ್ ಸಾಫ್ಟ್ವೇರ್ ಆಗಿರುತ್ತೆ, ಅಟ್ಯಾಚ್ ಸಾಫ್ಟ್ವೇರ್. ಸೊ ಇದು ಬಿಟ್ ಕಾಯಿನ್ಗೆ ನಮಗೆ ಫ್ರೀ ಆಗಿ ಕನೆಕ್ಷನ್ ಕೊಡ್ತಾ ಇದ್ದಾರೆ. ಆ ಕಾರಣದಿಂದ ನಾನು ಇದನ್ನ ಯೂಸ್ ಮಾಡ್ತಿದ್ದೇನೆ. ಸೊ ಇದು ನೋಡ್ಬೋದು, ಇವಾಗ ನನ್ನ ಹತ್ರ BTC/USDT ಚಾರ್ಟ್ ಇದೆ, ಅಂದ್ರೆ ಬಿಟ್ ಕಾಯಿನ್ ಚಾರ್ಟ್ ಇದೆ. ಬಿನಾನ್ಸ್ ಫ್ಯೂಚರ್ ನಮಗೆ ಕನೆಕ್ಷನ್ ಕೊಡ್ತಾ ಇದ್ದಾರೆ. ಸೊ ಫ್ರೀ ಆಗಿದೆ, ಅದರಿಂದ ನಾನು ಇದನ್ನ ಯೂಸ್ ಮಾಡ್ತಿದ್ದೇನೆ. ಓಕೆ, ಸೊ ಅದರಲ್ಲಿ ನಾನು ಇವಾಗ ಆರ್ಡರ್ ಫ್ಲೋ ಏನಂತಂದ್ರೆ ತಿಳಿಸ್ಕೊಡ್ತೇನೆ. ಸೊ ಆರ್ಡರ್ ಫ್ಲೋ ಅಂತಂದ್ರೆ ಇವಾಗ ನಾವು ನೋಡ್ಬೋದು, ಕ್ಯಾಂಡಲ್ದಲ್ಲಿ ನೋಡ್ಬೋದು ನಾವು ಒಂದು ಪ್ರೈಸ್ ಮೂವ್ ಆಗಿದೆ, ಅಂದ್ರೆ ಈ ಕ್ಯಾಂಡಲ್ ಅಂತ ಹೇಳ್ಬೋದು. ಬಟ್ ಅದೇ ಪರ್ಟಿಕ್ಯುಲರ್ ಕ್ಯಾಂಡಲ್ ನಲ್ಲಿ ಎಷ್ಟು ಬೈಯಿಂಗ್ ಆಗಿದೆ, ಎಷ್ಟು ಸೆಲ್ಲಿಂಗ್ ಆಗಿದೆ ಅಂತ ನಮ್ಗೆ ನೋಡ್ಲಿಕ್ಕೆ ಆಗಲ್ಲ ಕ್ಯಾಂಡಲ್ದಲ್ಲಿ. ಆದ್ರೆ ನಾವು ಆರ್ಡರ್ ಫ್ಲೋದಲ್ಲಿ ನೋಡ್ಬೋದು ಎಷ್ಟು ಬೈಯಿಂಗ್ ಆಗಿದೆ, ಎಷ್ಟು ಸೆಲ್ಲಿಂಗ್ ಆಗಿದೆ, ಎಷ್ಟು ಕಾಂಟ್ರಾಕ್ಟ್ ಸೆಲ್ ಆಗಿದೆ, ಎಷ್ಟು ಕಾಂಟ್ರಾಕ್ಟ್ ಬೈ ಆಗಿದೆ ಅಂತ ನಾವು ನೋಡ್ಬೋದು ಒಂದು ಪರ್ಟಿಕ್ಯುಲರ್ ಪ್ರೈಸ್ ನಲ್ಲಿ. ಸೊ ಆರ್ಡರ್ ಫ್ಲೋ ಅಂತಂದ್ರೆ ನಾವಿವಾಗ ರೆಫರ್ ಮಾಡ್ತೀವಿ ಅನಾಲಿಸಿಸ್ಗಾಗಿ. ಸೊ ಒಂದು ಪರ್ಟಿಕ್ಯುಲರ್ ಪ್ರೈಸ್ ನಲ್ಲಿ ಎಷ್ಟು ಬೈಯಿಂಗ್ ಆಗಿದೆ, ಎಷ್ಟು ಸೆಲ್ಲಿಂಗ್ ಆಗಿದೆ ಅಂತ ನಾವು ನೋಡ್ಬೋದು, ಎಷ್ಟು ಕಾಂಟ್ರಾಕ್ಟ್ ಸೆಲ್ ಆಗಿದೆ ಅಂತ ನೋಡ್ಬೋದು. ಸೊ ಅದಕ್ಕೆ ನಾವು ಆರ್ಡರ್ ಫ್ಲೋ ಅಂತ ಕರಿತೀವಿ. ಸೊ ಹಾಗೆ ನಾವು ಇದರಲ್ಲಿ ಪ್ರೈಸ್ ಮೂವ್ಮೆಂಟ್ ಆಗ್ಲಿಕ್ಕೆ ಬೈ ಸೆಲ್ ಆದ್ರಲ್ವಾ, ಸೊ ಪ್ರೈಸ್ ಮೂವ್ಮೆಂಟ್ ಆಗೋದು. ಸೊ ಅದರಿಂದ ನಾವಿಲ್ಲಿ ನೋಡ್ಬೋದು ಆರ್ಡರ್ ಫ್ಲೋದಲ್ಲಿ. ಸೊ ಡಿಮ್ಯಾಂಡ್ ಝೋನ್ ನೋಡ್ಬೋದು, ಸಪ್ಲೈ ಝೋನ್ ನೋಡ್ಬೋದು ಆರ್ಡರ್ ಫ್ಲೋದಲ್ಲಿ. ಸೊ ಇದಕ್ಕೆ ನಾವು ಪುಟ್ ಪ್ರಿಂಟ್ ಚಾರ್ಟ್ ಅಂತಾನು ಕೂಡ ಕರಿತೀವಿ. ಓಕೆ, ಸೊ ಇವಾಗ ನೋಡ್ಬೋದು ಇಲ್ಲಿ ಇದು ಪ್ರೈಸ್ ಅಲ್ವಾ. ಸೊ ಒಂದು ಕ್ಯಾಂಡಲ್ ನೋಡ್ಬೋದು, ಕ್ಯಾಂಡಲ್ ಚಾರ್ಟ್ ದಲ್ಲಿ ನೋಡ್ಬೋದು. ಸೊ ಈ ರೀತಿಗೆ ನಾವು ಪ್ರೈಸ್ ಮೂವ್ ಆಗಿದೆ ಅಂತ ಹೇಳ್ಬೋದು. ಬಟ್ ಅದೇ ನಮಗೆ ಕ್ಯಾಂಡಲ್ ದಲ್ಲಿ ಎಷ್ಟು ಕಾಂಟ್ರಾಕ್ಟ್ ಟ್ರೇಡ್ ಆಗಿದೆ ಅಂತ ನಾವು ನೋಡ್ಲಿಕ್ಕೆ ಆಗಲ್ಲ. ಸೊ ಅದರಿಂದ ಆರ್ಡರ್ ಫ್ಲೋದಲ್ಲಿ ನೋಡ್ಬೋದು, ಫುಟ್ ಪ್ರಿಂಟ್ ಚಾರ್ಟ್ ಅಲ್ಲಿ ನೋಡ್ಬೋದು. ಸೊ ಆರ್ಡರ್ ಫ್ಲೋ ಅಂತಂದ್ರೂ ಒಂದೇ, ಫುಟ್ ಪ್ರಿಂಟ್ ಚಾರ್ಟ್ ಅಂತಂದ್ರೂ ಒಂದೇ. ಸೊ ಇವಾಗ ನೋಡ್ಬೋದು, ಇದೊಂದು ಕ್ಯಾಂಡಲ್ ನೋಡ್ಬೋದು, ಕ್ಯಾಂಡಲ್ ಸ್ಟಿಕ್. ಸೊ ಹಾಗೆ ಇದು ನೋಡ್ಬೋದು ಆರ್ಡರ್ ಫ್ಲೋದಲ್ಲಿ ಈ ರೀತಿಯಾಗಿ ನಮಗೆ ಕಾಣುತ್ತೆ. ಸೊ ನಾನು ಇದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೇನೆ, ನೋಡ್ಬೋದು. ಓಕೆ, ಸೊ ಇವಾಗ ನೋಡ್ಬೋದು ನಾವು ಒಂದು ಕ್ಯಾಂಡಲ್ದಲ್ಲಿ ನೋಡ್ಬೋದು. ಸೊ ಈ ಒಂದು ಪರ್ಟಿಕ್ಯುಲರ್ ಕ್ಯಾಂಡಲ್ದಲ್ಲಿ ನೋಡ್ಬೋದು, ಇವಾಗ ಅದರಲ್ಲಿ ಫುಟ್ ಪ್ರಿಂಟ್ ಚಾರ್ಟ್ ನೋಡ್ಬೋದು. ಸೊ ಇದು ಈ ಒಂದು ಕ್ಯಾಂಡಲ್ ಆಗಿರುತ್ತೆ ನೋಡ್ಬೋದು. ಓಕೆ, ಸೊ ಇಲ್ಲಿ ನಮಗೆ ಗೊತ್ತಾಗಲ್ವಲ್ಲ. ಸೊ ಇದಲ್ಲ, ಸಾರಿ, ಬ್ಯಾಕ್ ಹೋಗ್ತೇನೆ. ಈ ಕ್ಯಾಂಡಲ್ 12/7/2025 30 ಕ್ಯಾಂಡಲ್. ಸೊ ಓಕೆ, ಸೊ ವೇಟ್ ಮಾಡಿ ಫ್ರೆಂಡ್ಸ್. ಸೊ ಓಕೆ ಫ್ರೆಂಡ್ಸ್, ಇವಾಗ ಇಲ್ಲಿ ನೋಡ್ಬೋದು ನಾವು ಒಂದು ಕ್ಯಾಂಡಲ್ದಲ್ಲಿ ಇದೊಂದು ರೆಡ್ ಕ್ಯಾಂಡಲ್ ಇದೆ ಅಲ್ವಾ. ಸೊ ನಾವಿಲ್ಲಿ ಹೇಳ್ಬೋದು ಸೆಲ್ಲರ್ಸ್ ಇದ್ದಾರೆ ಅಂತ. ಬಟ್ ಇಲ್ಲಿ ನಾವು ಸೆಲ್ಲರ್ಸ್ ಅಬ್ಸಾರ್ಬ್ಷನ್ ಆಗೋದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಅಂತಂದ್ರೆ ಒಂದು ರೆಡ್ ಕ್ಯಾಂಡಲ್ ಬಂತಂತಂದ್ರೆ ನಾವು ಜಸ್ಟ್ ಇದು ಸೆಲ್ಲಿಂಗ್ ಕ್ಯಾಂಡಲ್ ಅಂತ ಹೇಳಲಿಕ್ಕೆ ಆಗಲ್ಲ, ಅಂದ್ರೆ ಸೆಲ್ಲರ್ಸ್ ಇದ್ದಾರೆ ಅಂತ ಹೇಳಲಿಕ್ಕೆ ಆಗಲ್ಲ. ಬಟ್ ಏನ್ ಮಾಡ್ತಾರೆ, ಬೈಯರ್ಸ್ ಕೂಡ ಲಿಮಿಟ್ ಆರ್ಡರ್ ಮುಖಾಂತರ ಅದನ್ನ ಅಬ್ಸಾರ್ಬ್ ಮಾಡ್ಕೊಳ್ತಾ ಇರ್ತಾರೆ, ಸೆಲ್ಲಿಂಗ್ ಪ್ರೆಸರ್ ನ. ಸೊ ಆದ್ರಿಂದ ನಾವು ಈ ಒಂದು ಆರ್ಡರ್ ಫ್ಲೋದಲ್ಲಿ ನೋಡ್ಬೋದು. ಸೊ ಹೇಗೆ ಅಂತಂದ್ರೆ ಇವಾಗ ನೋಡ್ಬೋದು, ಅಬ್ಸಾರ್ಬ್ಷನ್ ಅಂತಂದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ನೀವು ಅಬ್ಸಾರ್ಬ್ಷನ್ ತಿಳ್ಕೊಳ್ಳೋದ್ರಿಂದ ನೀವು ಈಸಿಯಾಗಿ ಪ್ರೈಸ್ ಮೊಮೆಂಟ್ ಅನ್ನ ಕ್ಯಾಚ್ ಮಾಡ್ಬೋದು. ಸೊ ಇವಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ, ನೋಡ್ಬೋದು. ಈ ಒಂದು ಪರ್ಟಿಕ್ಯುಲರ್ ಕ್ಯಾಂಡಲ್ದಲ್ಲಿ ಏನಾಗಿರುತ್ತೆ ಅಂತಂದ್ರೆ, ಸೊ ಇಲ್ಲಿ ನೋಡ್ಬೋದು ಎಡಗಡೆ ಅಗ್ರೆಸಿವ್ ಸೆಲ್ ಆರ್ಡರ್ ಇರುತ್ತೆ. ಸೊ ನೋಡ್ಬೋದು, ಫಸ್ಟ್ ನನಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಆರ್ಡರ್ ಟೈಪ್ಸ್ ನಿಮಗೆ ಗೊತ್ತಿರುತ್ತೆ, ಮಾರ್ಕೆಟ್ ಆರ್ಡರ್ ಇರುತ್ತೆ ಮತ್ತೆ ಲಿಮಿಟ್ ಆರ್ಡರ್ ಇರುತ್ತೆ. ಸೊ ಮಾರ್ಕೆಟ್ ಆರ್ಡರ್ ಅಲ್ಲಿ ಇನ್ನೊಂದು ರೀತಿ ಇರುತ್ತೆ, ಅಗ್ರೆಸಿವ್ ಮಾರ್ಕೆಟ್ ಆರ್ಡರ್ ಮತ್ತೆ ಅಗ್ರೆಸಿವ್ ಬೈ ಆರ್ಡರ್ ಮತ್ತೆ ಅಗ್ರೆಸಿವ್ ಸೆಲ್ ಆರ್ಡರ್. ಇದಕ್ಕೆ ನಾವು ಮಾರ್ಕೆಟ್ ಆರ್ಡರ್ ಅಂತ ಕರಿತೀವಿ. ಸೊ ಲಿಮಿಟ್ ಆರ್ಡರ್ ನಾವು ಪ್ಯಾಸಿವ್ ಲಿಮಿಟ್ ಆರ್ಡರ್ ಅಂತ ಕರಿತೀವಿ. ಸೊ ಹಾಗೆ ಪ್ಯಾಸಿವ್ ಲಿಮಿಟ್ ಬೈ ಆರ್ಡರ್, ಪ್ಯಾಸಿವ್ ಬೈ ಆರ್ಡರ್ ಮತ್ತೆ ಪ್ಯಾಸಿವ್ ಸೆಲ್ ಆರ್ಡರ್ ಅಂತ ಕರಿತೀವಿ. ಇದಕ್ಕೆ ನಾವು ಲಿಮಿಟ್ ಆರ್ಡರ್ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ನೋಡ್ಬೋದು, ಇವಾಗ ನಾವು ಎಡಗಡೆ ಇರೋದೆಲ್ಲ ಬಿಡ್ ಆಗಿರುತ್ತೆ, ಹಾಗೆ ಬಲಗಡೆ ಇರೋದೆಲ್ಲ ಆಸ್ಕ್ ಆಗಿರುತ್ತೆ. ಸೊ ಇಲ್ಲಿ ನಾವು ಬಿಡ್ ಅಂತಂದ್ರೆ ಲಿಮಿಟ್ ಬೈ ಆರ್ಡರ್ ಅಂತಾನು ಕೂಡ ಕರಿತೀವಿ, ಹಾಗೆ ಅಗ್ರೆಸಿವ್ ಸೆಲ್ ಆರ್ಡರ್ ಅಂತಾನು ಕೂಡ ನಾವು ಕರಿತೀವಿ. ಸೊ ಹಾಗೆ ಇಲ್ಲಿ ಆಸ್ಕ್ ಅಲ್ಲಿ ನೋಡ್ಬೋದು ನಾವು ಅಗ್ರೆಸಿವ್ ಬೈ ಆರ್ಡರ್ ಅಂತಾನು ಕೂಡ ಕರಿತೀವಿ, ಹಾಗೆ ಲಿಮಿಟ್ ಸೆಲ್ ಆರ್ಡರ್ ಅಂತಾನು ಕೂಡ ಕರಿತೀವಿ. ಸೊ ಇವಾಗ ಒಂದು ಟ್ರಾನ್ಸಾಕ್ಷನ್ ಆಗ್ಬೇಕಂತಂದ್ರೆ ಇಬ್ರು ಇದ್ರೆ ಅಲ್ವಾ ಟ್ರಾನ್ಸಾಕ್ಷನ್ ಆಗ್ಲಿಕ್ಕೆ ಸಾಧ್ಯ. ಸೊ ಆದ್ರಿಂದ ಇಲ್ಲಿ ನೋಡಬಹುದು, ಇವಾಗೆಲ್ಲ ಬಿಡ್ ಅಲ್ಲಿ ನೋಡಬಹುದು ನಾವು ಸೆಲ್ ಆಗಿದೆ. ಸೊ ಇದಕ್ಕೆ ನಮಗೆ ಸೆಲ್ಲರ್ಸ್ ಅಗ್ರೆಸಿವ್ ಆಗಿರ್ಬೇಕಂದ್ರೆ ಅವರಿಗೆ
ಲಿಮಿಟ್ ಬೈ ಮುಖಾಂತರ ಸೆಲ್ ಕೂಡ ಲಿಮಿಟ್ ಬೈ ಮುಖಾಂತರ ಅದನ್ನ ಬೈ ಕೂಡ ಮಾಡ್ಬೇಕಲ್ವಾ. ಸೊ ಅವಾಗಲೇ ಇಲ್ಲಿ ಟ್ರಾನ್ಸಾಕ್ಷನ್ ನಡೀಲಿಕ್ಕೆ ಸಾಧ್ಯ. ಸೊ ಆ ಕಾರಣದಿಂದಾಗಿ ಈ ಒಂದು ಕ್ಯಾಂಡಲ್ ಇಲ್ಲಿ ಫಾರ್ಮ್ ಆಗಿದೆ. ಸೊ ನೋಡ್ಬೋದು ಇವಾಗ ಒಂದು ಪರ್ಟಿಕ್ಯುಲರ್ ಪ್ರೈಸ್ ನೋಡ್ಬೋದು 1,17,500 ಪ್ರೈಸ್ ಲೆವೆಲ್ ನೋಡ್ಬೋದು. 21 ಕಾಂಟ್ರಾಕ್ಟ್ ಇಲ್ಲಿ ಟ್ರೇಡ್ ಆಗಿದೆ, ಹಾಗೆ 12 ಕಾಂಟ್ರಾಕ್ಟ್ ಕೂಡ ಟ್ರೇಡ್ ಆಗಿದೆ. ಸೊ 21 ಕಾಂಟ್ರಾಕ್ಟ್ ಏನಿದೆ ಅಗ್ರೆಸಿವ್ ಸೆಲ್ ಆರ್ಡರ್ ಆಗಿರುತ್ತೆ. ಹಾಗೆ ಇದು ಲಿಮಿಟ್ ಬೈ ಆರ್ಡರ್ ಕೂಡ ಆಗಿರುತ್ತೆ 21. ಹಾಗೆ ಇದು 12 ಏನಾಗಿರುತ್ತೆ ಲಿಮಿಟ್ ಸೆಲ್ ಆರ್ಡರ್ ಕೂಡ ಆಗಿರುತ್ತೆ, ಹಾಗೆ ಅಗ್ರೆಸಿವ್ ಬೈ ಆರ್ಡರ್ ಕೂಡ ಆಗಿರುತ್ತೆ. ಸೊ ಅವಾಗ ಇದು ಟ್ರಾನ್ಸಾಕ್ಷನ್ ನಡಲಿಕ್ಕೆ ಸಾಧ್ಯ ಅಂತಂದ್ರೆ ಇಲ್ಲಿ ನೋಡಬಹುದು. ಇವಾಗ ಯಾರು ಅಗ್ರೆಸಿವ್ ಆಗಿದ್ದಾರೆ ಅಂತ ಈ ಒಂದು ಪರ್ಟಿಕ್ಯುಲರ್ ಪ್ರೈಸ್ ಅಲ್ಲಿ, ಸೊ ಸೆಲ್ಲರ್ಸ್ ಅಗ್ರೆಸಿವ್ ಆಗಿದ್ದಾರೆ. ಸೊ ಅದರಿಂದ ಒಂದು ಪ್ರೈಸ್ ಸ್ವಲ್ಪ ಕೆಳಗಡೆ ಬಂದಿದೆ. ಸೊ ಕೆಳಗಡೆ ಬಂದಾಗ ನೆಕ್ಸ್ಟ್ ಅಲ್ಲಿ ನೋಡಬಹುದು. ಸೊ ಓಕೆ, ಇವಾಗ ನಾನು ನಿಮ್ಗೆ ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ನಾನು ಆರ್ಡರ್ ಫ್ಲೋ ಬಗ್ಗೆ ಇವಾಗ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೇನೆ. ಓಕೆ, ಸೊ ಇವಾಗ ನಾವು ಮಾರ್ಕೆಟ್ ಆರ್ಡರ್ ಗೊತ್ತಾಯ್ತು, ಲಿಮಿಟ್ ಆರ್ಡರ್ ಗೊತ್ತಾಯ್ತು. ಸೊ ಆರ್ಡರ್ ಬುಕ್ ಅಂತಂದ್ರೆ ಅದೇ ಲಿಮಿಟ್ ಆರ್ಡರ್ ಇರುತ್ತೆ ಇಲ್ಲಿ. ಸೊ ಆರ್ಡರ್ ಬುಕ್ ಅಂತಂದ್ರೆ ಲಿಮಿಟ್ ಆರ್ಡರ್ ಇರುತ್ತೆ, ಇದರಲ್ಲಿ ನೋಡ್ಬೋದು. ನಾನು ಇವಾಗ ಒಂದು ಇಂಡಿಕೇಟರ್ಸ್ ಹಾಕ್ತೇನೆ. ಸೊ ಓಕೆ, ಸ್ವಲ್ಪ ವೇಟ್ ಮಾಡಿ. ಸ್ವಲ್ಪ ಕ್ರ್ಯಾಶ್ ಆಗಿದೆ ಲ್ಯಾಪ್ಟಾಪ್. ಸೊ ಓಕೆ, ರೆಕಾರ್ಡ್ ಆಗ್ತಿದೆ. ಸೊ ಇವಾಗ ನಾನು ಆರ್ಡರ್ ಬುಕ್ ಬಗ್ಗೆ ಹೇಳ್ತಿದ್ದೆ. ಆರ್ಡರ್ ಬುಕ್ ಅಂತಂದ್ರೆ ಫ್ರೆಂಡ್ಸ್ ಅಲ್ಲಿ ಪೆಂಡಿಂಗ್ ಅಲ್ಲಿ ಇರುವಂತ ಆರ್ಡರ್ಗಳು ನಮಗೆ ನೋಡಬಹುದು. ಸೊ ನಾವು ಸ್ಟಾಕ್ ಬೈ ಮಾಡ್ಬೇಕಾದ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನೋಡಬಹುದು, ಮಾರ್ಕೆಟ್ ಡೆಪ್ತ್ ಅಂತ ಇರುತ್ತಲ್ವಾ. ಸೊ ಅಲ್ಲಿ ಪೆಂಡಿಂಗ್ ಅಲ್ಲಿ ಇರುವಂತ ಆರ್ಡರ್ಗಳು ನಾವು ನೋಡಬಹುದು. ಸೊ ಅದೇ ರೀತಿ ಕೂಡ ನಾವಿಲ್ಲಿ ಕೂಡ ನೋಡಬಹುದು. ಸೊ ಡೆಪ್ತ್ ಆಫ್ ಮಾರ್ಕೆಟ್ ಅಲ್ಲಿ ಬಂದ್ರೆ ಇದೊಂದು ಆರ್ಡರ್ ಬುಕ್ ಆಗಿರುತ್ತೆ. ಸೊ ಅಲ್ಲಿ ಲಿಮಿಟ್ ಆರ್ಡರ್ಗಳು ತೋರಿಸ್ತಾ ಇರುತ್ತೆ ನಮಗೆ. ಸೊ ಓಕೆ, ಸೊ ಇವಾಗ ನಾನು ನೆಕ್ಸ್ಟ್ ಬರ್ತೇನೆ. ಸೊ ಫುಟ್ ಪ್ರಿಂಟ್ ಚಾರ್ಟ್ ಅಂತಂದ್ರೆ ಹೋದೆ. ಸೊ ಆರ್ಡರ್ ಫ್ಲೋದಲ್ಲಿ ನಮ್ಗೆ ಇನ್ನೊಂದು ನೋಡ್ಲಿಕ್ಕೆ ಸಿಗುತ್ತೆ ಆಲ್ ಇನ್ ಪ್ರೊಫೈಲ್ ಅಂತ. ಸೊ ಆಲ್ ಇನ್ ಪ್ರೊಫೈಲ್ ಬಗ್ಗೆ ನಾನು ನಿಮಗೆ ಒಂದು ಸಣ್ಣದಾಗಿರೋ ಚಿಕ್ಕ ಎಕ್ಸ್ಪ್ಲನೇಷನ್ ಮಾಡ್ತೇನೆ. ಸೊ ನೋಡ್ಬೋದು ಇವಾಗ ನಾನು. ಸೊ ಇದಕ್ಕೆ ನಾವು ಆಲ್ ಇನ್ ಪ್ರೊಫೈಲ್ ಅಂತ ಕರಿತೀವಿ. ಸೊ ಅದೇ ರೀತಿ ಫ್ರೆಂಡ್ಸ್ ಆರ್ಡರ್ ಫ್ಲೋದಲ್ಲಿ ನಾವು ಫುಟ್ ಪ್ರಿಂಟ್ ಅಲ್ಲಿ ಏನ್ ನೋಡ್ತೀವಿ, ಅಲ್ಲಿ ಕಾಂಟ್ರಾಕ್ಟ್ ಇರುತ್ತೆ. ಸೊ ಇಲ್ಲಿ ನಮಗೆ ಒಂದು ಗ್ರಾಫ್ ಇರುತ್ತೆ. ಸೊ ಅದಕ್ಕೆ ನಾವು ವಾಲ್ಯೂಮ್ ಪ್ರೊಫೈಲ್ ಅಂತ ಕರಿತೀವಿ. ಸೊ ನೋಡ್ಬೋದು, ನಾನು ಇವಾಗ ಕಸ್ಟಮ್ ವಾಲ್ಯೂಮ್ ಪ್ರೊಫೈಲ್ ನಾನು ಹಾಕೊಂಡಿದ್ದೇನೆ ಈ ಒಂದು 17/7/2025 ಸೊ ಈ ತರ ಒಂದು 11/7/2023 ಒಂದು ಏನೋ ಅಲ್ಲಿಂದ ಅಷ್ಟರವರೆಗೂ ಒಂದು ಟೈಮಿಂಗ್ ಇರುತ್ತೆ. ಸೊ ಆ ಟೈಮಲ್ಲಿ ಎಷ್ಟು ಟ್ರೇಡ್ ಆಗಿದೆ ಅಂತ ನಾವು ನೋಡಬಹುದು ಒಂದು ಪರ್ಟಿಕ್ಯುಲರ್ ಪ್ರೈಸ್ ಅಲ್ಲಿ. ಸೊ ಇಲ್ಲಿ ನಮಗೆ ಆರ್ಡರ್ಗಳು ತೋರಿಸಲ್ಲ, ಜಸ್ಟ್ ನಮಗೆ ಗ್ರಾಫ್ ಮುಖಾಂತರ ತೋರಿಸುತ್ತೆ ನೋಡಬಹುದು. ಓಕೆ, ಸೊ ಇಲ್ಲಿ ನೋಡಬಹುದು ನಾವು ಈ ರೀತಿ ಒಂದು ಗ್ರಾಫ್ ಬಂದಿದೆ ಅಲ್ವಾ. ಸೊ ಇಲ್ಲಿ ಜಾಸ್ತಿ ಕಾಂಟ್ರಾಕ್ಟ್ ಟ್ರೇಡ್ ಆಗಿದೆ ಅಂತ ನಾವು ನೋಡ್ತೀವಿ. ಸೊ ಅದೇ ರೀತಿಯಾಗಿ ಅಲ್ಲಿ ಪ್ರೈಸ್ ಬಂದಾಗ ರಿಜೆಕ್ಟ್ ಆಗೋದನ್ನು ಕೂಡ ನಾವು ನೋಡಬಹುದು. ಜಸ್ಟ್ ರಿಜೆಕ್ಟ್ ಆಗಿ ಮತ್ತೆ ಒಂದು ಪ್ರೈಸ್ ಬ್ರೇಕ್ ಮಾಡಿ ಮೇಲಕ್ಕೆ ಹೋಗಿದೆ. ಸೊ ಓಕೆ, ಸೊ ಇದ್ರ ಬಗ್ಗೆ ಕೂಡ ನಾನು ನೆಕ್ಸ್ಟ್ ತಿಳಿಸ್ಕೊಡ್ತೇನೆ ಯಾವ ರೀತಿ ತಿಳ್ಕೊಳ್ಳೋದಂತ ವಾಲ್ಯೂಮ್ ಪ್ರೊಫೈಲ್ ಬಗ್ಗೆ. ಸೊ ಇವಾಗ ಡೆಲ್ಟಾ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಆರ್ಡರ್ ಫ್ಲೋ ಅಂತ ಬಂದಾಗ ನಮಗೆ ಡೆಲ್ಟಾ ಬಗ್ಗೆನೂ ಕೂಡ ತುಂಬಾ ನಾಲೆಜ್ ಬೇಕಾಗುತ್ತೆ. ಸೊ ಡೆಲ್ಟಾ ಅಂತಂದ್ರೆ ಏನಿಲ್ಲ, ಜಸ್ಟ್ ಬಯರ್ಸ್ ಮತ್ತು ಸೆಲ್ಲರ್ಸ್ ನಡುವೆ ಇರುವಂತ ಒಂದು ಡಿಫ್ರೆನ್ಸ್ ಅನ್ನ ನಾವು ಡೆಲ್ಟಾ ಅಂತ ಕರಿತೀವಿ. ಸೊ ನೋಡ್ಬೋದು ಇವಾಗ ಇಲ್ಲಿ ಓಕೆ, ಒಂದು ಕ್ಯಾಂಡಲ್ ನೋಡ್ಬೋದು ಟೋಟಲ್ ಬಯರ್ ಮತ್ತೆ ಸೆಲ್ ಆರ್ಡರ್ಗಳು 406 ಇದೆ ಅಂದ್ರೆ ವಾಲ್ಯೂಮ್. ಹಾಗೆ ಡೆಲ್ಟಾ ನೋಡ್ಬೋದು ಡಿಫ್ರೆನ್ಸ್ 15 ಇದೆ. ಸೊ ಅಂತಂದ್ರೆ ಇವಾಗ ಇಲ್ಲಿ ನಮ್ಗೆ ಏನ್ ಹೇಳುತ್ತೆ ಅಂತಂದ್ರೆ -15 ಅಂತಂದ್ರೆ ಇಲ್ಲಿ ಈ ಒಂದು ಕ್ಯಾಂಡಲ್ದಲ್ಲಿ ಸೆಲ್ ಆರ್ಡರ್ ಜಾಸ್ತಿ ಇದೆ ಅಂತ ನಮ್ಗೆ ಹೇಳುತ್ತೆ. ಓಕೆ, ಸೊ ಡೆಲ್ಟಾ ಅಂದ್ರೆ ಏನಿಲ್ಲ, ಜಸ್ಟ್ ಬೈ ಮತ್ತೆ ಸೆಲ್ಲರ್ಸ್ ನಡುವೆ ಇರುವಂತ ಒಂದು ಡಿಫ್ರೆನ್ಸ್ ಅನ್ನ ಡೆಲ್ಟಾ ಅಂತ ಕರಿತೀವಿ. ಸೊ ಅದನ್ನ ಕ್ಯಾಲ್ಕುಲೇಟ್ ಹೇಗೆ ಮಾಡೋದು ಅಂತಂದ್ರೆ ಟೋಟಲ್ ಬಯರ್ಸ್ ಮೈನಸ್ ಟೋಟಲ್ ಸೆಲ್ಲರ್ಸ್. ಅವಾಗ ನಮಗೆ ಬರುವಂತ ಉತ್ತರ -15 ಆಗಿರುತ್ತೆ, ಅಂದ್ರೆ ಬರುವಂತ ಉತ್ತರ ನಮಗೆ ಡೆಲ್ಟಾ ಆಗಿರುತ್ತೆ. ಸೊ ಇಲ್ಲಿ ಕೂಡ ನೋಡ್ಬೋದು ನಾವು. ಓಕೆ, ಇಲ್ಲಿ ನೋಡ್ಬೋದು 1K ವ್ಯಾಲ್ಯೂಮ್ ಇದೆ. ಸೊ 1K ಅಂತ ತೋರಿಸ್ತಾ ಇದೆ. ಸೊ 1K ಮೇಲೆ ಎಷ್ಟಿದೆ ಅಂತ ನಮಗೆ ತೋರಿಸ್ತಿಲ್ಲ. ಸೊ ಅದರಿಂದ ನಾನು ಒಂದು ಸಣ್ಣ ಎಕ್ಸಾಂಪಲ್ ತಿಳ್ಕೊಂಡೆ ತೋರಿಸ್ದೆ ನಿಮ್ಗೆ. ಸೊ ನೋಡ್ಬೋದು ಇವಾಗ ಡೆಲ್ಟಾ 455 ಅಂತ ಇದೆ. ಸೊ ಇವಾಗ ಇಲ್ಲಿ ನಮ್ಗೆ ಏನ್ ಹೇಳ್ತಾ ಇದೆ, ಸೊ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ ಅಂತ ತೋರಿಸ್ತಾ ಇದೆ. ಸೊ ಅದರಿಂದ ಸೆಲ್ಲರ್ ಜಾಸ್ತಿ ಇದೆ ಅಂತಂದ್ರೆ ನಾವು ಪ್ರೈಸ್ ಕೆಳಗಡೆ ಹೋಗ್ಬೇಕಲ್ಲ. ಸೊ ಹೋಗ್ಲಿಲ್ಲ, ಯಾಕಂತಂದ್ರೆ ಅಲ್ಲಿ ಲಿಮಿಟ್ ಬೈ ಆರ್ಡರ್ ಆಕ್ಟಿವೇಟ್ ಆಗಿದೆ, ಅಂದ್ರೆ ಲಿಮಿಟ್ ಬೈ ಆರ್ಡರ್ ಮುಖಾಂತರ ಸೆಲ್ಲಿಂಗ್ ಪ್ರೆಸರ್ ನ ಅಬ್ಸರ್ವ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಆದ್ರಿಂದ ಅಲ್ಲಿ ಪ್ರೈಸ್ ಏನಾಗಿದೆ, ರಿಜೆಕ್ಟ್ ಆಗಿದೆ. ಸೊ ಆ ಕಾರಣದಿಂದಾಗಿ ನಾವು ಆರ್ಡರ್ ಫ್ಲೋನ
ಆರ್ಡರ್ ಫ್ಲೋ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಇನ್ನು ಡೆಪ್ತ್ ಆಗಿ. ಓಕೆ, ಸೊ ನನಗೆ ಎಷ್ಟು ಗೊತ್ತಿದೆ ನಾನು ಅಷ್ಟನ್ನ ತಿಳಿಸ್ಕೊಡ್ತೇನೆ. ಸೊ ಇವಾಗ ನಾನು ಸಮ್ಮರಿನ ತಿಳಿಸ್ಕೊಡ್ಬಿಡ್ತೇನೆ. ಸೊ ನಿಮ್ಗೆ ಇವಾಗ ಆಲ್ರೆಡಿ ಗೊತ್ತಾಗಿದೆ ಯಾಕೆ ನಾವು ಆರ್ಡರ್ ಫ್ಲೋನ ಯೂಸ್ ಮಾಡಬೇಕು ಅಂತ, ಮತ್ತೆ ಆರ್ಡರ್ ಫ್ಲೋ ಅಂದ್ರೆ ಏನಂತ ಗೊತ್ತಾಗಿದೆ ನಿಮ್ಗೆ ಅಂತ ತಿಳ್ಕೊತೀನಿ. ಸೊ ಗೊತ್ತಿಲ್ಲ ಅಂತ ಮತ್ತೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸ್ವಲ್ಪ ನಮ್ದು ಲ್ಯಾಪ್ಟಾಪ್ ಕ್ಲಾಸ್ ಆಯ್ತು, ಸೊ ಅದರಿಂದ ನಾನು ಕೂಡ ಅಷ್ಟೊಂದು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಇನ್ನೂ ಡೀಪ್ ಆಗಿ ತಿಳಿಸ್ಕೊಡ್ತೇನೆ. ಸೊ ಇವಾಗ ನಮಗೆ ಗೊತ್ತಾಗಿದೆ ಯಾಕೆ ನಾವು ಆರ್ಡರ್ ಫ್ಲೋ ಯೂಸ್ ಮಾಡ್ಬೇಕಂತ. ಸೊ ನಾವು ಆಂಟಿಸಿಪೇಟ್ ಮಾಡ್ತೀವಿ ಶಾರ್ಟ್ ಟರ್ಮ್ ಅಲ್ಲಿ ಪ್ರೈಸ್ ಮೂಮೆಂಟ್ ಅನ್ನ ಕ್ಯಾಚ್ ಮಾಡ್ಲಿಕ್ಕೆ. ಸೊ ಅದರಿಂದ ಮತ್ತೆ ಲಿಕ್ವಿಡಿಟಿ ಝೋನ್ ಅನ್ನು ನಾವು ನೋಡ್ಬೋದು, ಯಾವ ಪ್ರೈಸ್ ಲೆವೆಲ್ ಅಲ್ಲಿ ಯಾರು ಜಾಸ್ತಿ ಇದ್ದಾರೆ ಅಂತ. ಸೊ ನೋಡ್ರಲ್ಲ ಇಲ್ಲಿ ಲಿಕ್ವಿಡಿಟಿ ಇದೆ. ಸೊ ಅದರಿಂದ ಇಲ್ಲಿ ಏನಾಗಿದೆ, ಪ್ರೈಸ್ ರಿಜೆಕ್ಟ್ ಆಗಿದೆ. ಸೊ ಆ ಕಡೆಯಿಂದಾಗಿ ಮತ್ತೆ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ನಾವು ಫಾಲ್ಸ್ ಬ್ರೇಕ್ಔಟ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಮತ್ತೆ ಟ್ರ್ಯಾಪ್ ಆಗೋದನ್ನ ನಾವು ಇಲ್ಲಿ ನೋಡ್ಬೋದು, ಟ್ರ್ಯಾಪ್ ಬಯರ್ಸ್, ಟ್ರ್ಯಾಪ್ ಸೆಲ್ಲರ್ಸ್. ಓಕೆ, ಸೊ ಮತ್ತೆ ನಾವು ಇಲ್ಲಿ ಎಂಟ್ರಿ ಎಕ್ಸಿಟ್ ಅನ್ನ ನಾವು ಇಲ್ಲಿ ನೋಡ್ಬೋದು. ಸೊ ಆ ಕಡೆಯಿಂದಾಗಿ ಮತ್ತೆ ನಾವು ಸ್ಮಾರ್ಟ್ ಮನಿ ಅವರ ಒಂದು ಫುಟ್ ಪ್ರಿಂಟ್ ಅನ್ನ ನೋಡ್ಬೋದು. ಸೊ ಓಕೆ, ಸೊ ಜಸ್ಟ್ ಸ್ಮಾಲ್ ಎಕ್ಸ್ಪ್ಲನೇಷನ್ ಆಗಿತ್ತು ಬಿಸ್ನೆಸ್ಗೆ. ಓಕೆ, ಸೊ ನಾನು ಮುಂದಿನ ವಿಡಿಯೋದಲ್ಲಿ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೇನೆ. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅದ್ರಿಗೂ ಬಾಯ್, ಜೈ ಹಿಂದ್.